ನಮಸ್ತೆ, ವೆಲ್ಕಮ್ ಟು ಪರಮ್ ಕುಕಿಂಗ್ ಪ್ಯಾರಡೈಸ್. ಇವತ್ತು ಯಾವ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅಂತ ಕೇಳ್ತಿದ್ದೀರಾ? ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಮಶ್ರೂಮ್ ಗಾರ್ಲಿಕ್ ರೈಸ್. ಇದಂತೂ ತುಂಬಾ ಈಸಿ, ಟೇಸ್ಟಿ ಹಾಗೆ ನ್ಯೂಟ್ರಿಷಿಯಸ್ ಕೂಡ, ತುಂಬ ಬೇಗ ಮಾಡ್ಕೊಬೋದು. ಸೊ ಆ ರೀತಿ ಡಿಶ್ ಇದು. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವ್ಯಾವುದು ಅಂತ ನೋಡೋಣ. ಬೇಗ ಮಶ್ರೂಮು ಮೇನಾಗಿ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ, ಎಣ್ಣೆ, ಅಕ್ಕಿ. ನಾ ಇದು ರೈಸ್ ಐಟಮ್ ಮಾಡ್ತಾ ಇರೋದ್ರಿಂದ ಅಕ್ಕಿ, ಹಾಗೆಯೇ ಮೆಣಸಿನ ಪುಡಿ, ಚಿಲ್ಲಿ ಫ್ಲೇಕ್ಸು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಸ್ಪ್ರಿಂಗ್ ಆನಿಯನ್ ಮತ್ತು ನಮ್ಮ ಈರುಳ್ಳಿ ಒಂದೇ ಒಂದು ಸಾಕು. ಸೊ ಇಷ್ಟೆಲ್ಲ ಐಟಮ್ಸು ತುಂಬ ಬೇಗ ಮಾಡ್ಬೋದು, ತುಂಬ ಸಿಂಪಲ್ ಆಗಿರುತ್ತೆ, ಹಾಗೆ ತುಂಬ ಟೇಸ್ಟಿ ಆಗಿರುತ್ತೆ. ಸೊ ಶುರು ಮಾಡೋಣ ನಮ್ಮ ರೆಸಿಪಿನ. Hey everyone, today I'm showing you how to make this incredible garlic mushroom rice. ಮೊದಲನೇದಾಗಿ ಫಸ್ಟು ಮಶ್ರೂಮ್ನ ಕಟ್ ಮಾಡ್ಕೊಳ್ಳೋಣ. ಮಶ್ರೂಮ್ನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಬೇಡ, ಈ ಸೈಜ್ಗೆ ಕಟ್ ಮಾಡ್ಕೊಳ್ಳೋಣ. ಮಶ್ರೂಮ್ ತುಂಬ ಹೆಲ್ದಿ ಅಲ್ವಾ? ನಾನ್ ವೆಜಿಟೇರಿಯನ್ಸ್ಗೆ ಇದರ ಅವಶ್ಯಕತೆ ಕಡಿಮೆ ಇದ್ದರೂ ಕೂಡ ವೆಜಿಟೇರಿಯನ್ಸ್ಗಂತೂ ತುಂಬ ಒಳ್ಳೆಯ ಫುಡ್ಡು, ತುಂಬ ನ್ಯೂಟ್ರಿಷಿಯಸ್ ಇದು ಕೂಡ. ಹಾಗೆ ಮಶ್ರೂಮ್ ಮೆಡಿಸಿನ್ಸಲ್ಲಿ ಯೂಸ್ ಮಾಡ್ತಾರೆ, ಅದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಸೊ ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಮಶ್ರೂಮ್ ತುಂಬ ಒಳ್ಳೆಯದು. ಚಕ ಅಂತ ಮಾಡ್ಬೋದು ಈ ರೆಸಿಪಿನ. ನೆಕ್ಸ್ಟು ಈರುಳ್ಳಿ ತೊಗೊಂಬೋಣ. ಈರುಳ್ಳಿನ ಈ ರೀತಿ ಉದ್ದದಕ್ಕೆ ಕಟ್ ಮಾಡ್ಕೊಳ್ಳೋಣ. ನಾನು ಮಾಡ್ತಾ ಇರೋದು ಇವತ್ತು ಬ್ರೇಕ್ಫಾಸ್ಟ್ ಐಟಮ್ ಇಬ್ಬರಿಗೆ, ಸೊ ಹಾಗಾಗಿ ಒಂದು ಈರುಳ್ಳಿ ಸಾಕು. ನೆಕ್ಸ್ಟು ಎರಡೆರಡು ಮೆಣಸಿನ್ಕಾಯಿ ಸಾಕು. ನಾನು ಆಗಲೇ ಹೇಳಿದೆ, ಐಟಮ್ ಸ್ಪೈಸಿ ಆಗಿರಲ್ಲ, ಮೈಲ್ಡಾಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ನಾವು ಚಿಲ್ಲಿ ಫ್ಲೇಕ್ಸ್ನ ಕೂಡ ಯೂಸ್ ಮಾಡ್ತೀವಿ ಮತ್ತು ಪೆಪ್ಪರ್ ಪೌಡರ್ ಯೂಸ್ ಮಾಡ್ತೀವಿ. ಮೆಣಸಿನ್ಕಾಯಿ ಎರಡೇ ಸಾಕು. ನಮ್ಮ ಮೇನ್ ಐಟಮ್ ಗಾರ್ಲಿಕ್ನ ಚಿಕ್ಕದಾಗಿ, ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳೋಣ, ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಜಜ್ಜಿ ಕೂಡ ಹಾಕ್ಬೋದು, ಅದೇ ಟೇಸ್ಟೇ ಬರುತ್ತೆ, ಡಿಫ್ರೆನ್ಸ್ ಏನಿರಲ್ಲ. ನಾನು ಕಟ್ ಮಾಡಿ ಹಾಕಿದ್ರೆ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಈಗ ನಾವು ಚಾಪಿಂಗ್ ಎಲ್ಲ ಮುಗಿಸಿದ್ವಿ, ಈಗ ನಾವು ಅಡುಗೆ ಶುರು ಮಾಡೋಣ. ಸೊ ಸ್ಟವ್ ಮೇಲೆ ಒಂದು ಈ ರೀತಿ ಪಾತ್ರೆ ಇಟ್ಕೊಳ್ಳೋಣ. ಸ್ವಲ್ಪ ದೊಡ್ಡದಾಗಿದ್ದರೆ ಒಳ್ಳೆಯದು, ಅಕ್ಕಿ ಬೇಗ ಬೇಯುತ್ತೆ. ಕಡಾಯಿ ಇಟ್ಕೊಂಬಿಡೋಣ. ಕಡಾಯಿ ಕಾದಿದೆ, ಎಣ್ಣೆ ಹಾಕ್ಕೊಳ್ಳೋಣ. ಒಂದು 3ರಿಂದ 4 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೊಂಬಿಡೋಣ. ಈರುಳ್ಳಿಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಬೇಕಾಗಿರೋ ಉಪ್ಪು ನೆಕ್ಸ್ಟ್ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬರಲಿ. ಕ್ಯಾಪ್ಸಿಕಮ್ ಒಂದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಕ್ಯಾಪ್ಸಿಕಮ್ನ ತುಂಬ ಕಡಿಮೆ ಬಳಸ್ತೀವಿ, ಹಾಗಾಗಿ ಈ ಥರ ರೈಸ್ ಐಟಮ್ನಲ್ಲಿ ಕ್ಯಾಪ್ಸಿಕಮ್ ಬಳಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದೊಂದು ವೆಜಿಟೇಬಲ್ನ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗಿರುತ್ತೆ. ಸೊ ಈರುಳ್ಳಿ ಈಗ ಸ್ವಲ್ಪ ಫ್ರೈ ಆಗಿದೆ. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಫೈನಾಗಿ ಚಾಪ್ ಮಾಡಿರೋ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಆಹಾ, ಬೆಳ್ಳುಳ್ಳಿ ಘಮ ಘಮ ಅಂತ ವಾಸನೆ ಬರ್ತಾಯಿದೆ.
ಮೆಣಸಿನ್ಕಾಯಿ ಆಪ್ಷನಲ್ಲು, ನಿಮಗೆ ಇಷ್ಟ ಆದರೆ ಹಾಕ್ಬೋದು, ಇಲ್ಲಾಂದರೆ ಪೆಪ್ಪರ್ ಪುಡಿ ಹಾಕ್ಬೋದು. ಸೊ ಇದಾಗಿದೆ. ಈಗ ನಾವು ಇದಕ್ಕೆ ಕ್ಯಾಪ್ಸಿಕಮ್, ಹಾಗೆ ಮಶ್ರೂಮ್ ಹಾಕಿ ಫ್ರೈ ಮಾಡೋಣ. ಸೊ ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆವಾಗಲೇ ಈರುಳ್ಳಿ ಫ್ರೈ ಆಗೋದಕ್ಕೆ ಅಂತ ಸ್ವಲ್ಪ ಹಾಕ್ಕೊಂಡ್ವಿ. ಇವಾಗ ನಮ್ಮ ಟೇಸ್ಟಿಗೆ ಕರೆಕ್ಟಾಗಿ ಉಪ್ಪು ಹಾಕೋಣ. ಯೂಶ್ವಲಿ ನಾರ್ತ್ ಇಂಡಿಯನ್ಸು ಕ್ಯಾಪ್ಸಿಕಮು, ಆಲು ತುಂಬ ತಿಂತಾರೆ. ನಮ್ಮ ಕಡೆ ಆ ಕ್ಯಾಪ್ಸಿಕಮ್ ತಿನ್ನೋದು ತುಂಬ ಕಡಿಮೆ. ಆಗೋದ್ರಿಂದ ಇಂಥ ಐಟಮ್ಗಳಿಗೆ ಕ್ಯಾಪ್ಸಿಕಮ್ ಹಾಕಿದ್ರೆ ಕಲರ್ ಬ್ಯೂಟಿಫುಲ್ ಆಗಿರುತ್ತೆ ಮತ್ತು ಟೇಸ್ಟ್ ಕೂಡ ಹಾಗೇ ಚೆನ್ನಾಗಿರುತ್ತೆ. ಸ್ಮೆಲ್ಗೆ ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತಾಯಿದೆ. ಸ್ವಲ್ಪ ಇದು ಫ್ರೈ ಆಗಿಬಿಡೋಣ, 1-2 ನಿಮಿಷ. ಸೊ ಇದಾಗೋಷ್ಟರಲ್ಲಿ ನಾವು ಅಕ್ಕಿನ ರೆಡಿ ಮಾಡ್ಕೊಳ್ಳೋಣ. 1 ಪಾವು ಅಕ್ಕಿ ತೊಗೊಂಡಿದ್ದೀನಿ. ಸೊ 1 ಪಾವು ಅಕ್ಕಿ ಹಾಕ್ಕೊಂಡ್ರೆ 2 ಪಾವು ನೀರು ಹಾಕಿದ್ರೆ ಅದಕ್ಕೆ ಸರಿ ಹೋಗುತ್ತೆ. ಅನ್ನ ಚೆನ್ನಾಗಿ ಉದುರಾಗಿ ಆಗುತ್ತೆ. ನೋಡೋಣ ಇದೆಷ್ಟು ಫ್ರೈ ಆಗಿದೆ ಅಂತ. ಕ್ಯಾಪ್ಸಿಕಮು, ಮಶ್ರೂಮು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರೈಸ್ ಹಾಕೋ ಟೈಮು. ಸೊ ನಾನು ಆಗಲೇ ರೈಸ್ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದೆಲ್ಲ ಹಾಕೋಣ. ಸೊ ಅಕ್ಕಿ ಹಾಕಿ 1 ನಿಮಿಷ ಮಿಕ್ಸ್ ಮಾಡೋಣ. ಸೊ ಈಗ ನೀರು ಹಾಕೋಣ. ಅದಕ್ಕೆ 1 ಪಾವು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 2 ಪಾವಷ್ಟು ನೀರು ಹಾಕ್ತೀನಿ. ಈಗ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಕಲರ್ಗೂ ಕೂಡ ಟೇಸ್ಟ್ಗೂ ಕೂಡ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ಮುಚ್ಚಳ ಮುಚ್ಚಿ ಅನ್ನ ಬೇಯಕ್ಕಿಟ್ಬಿಡೋಣ. ಅವಾಗವಾಗ ಮುಚ್ಚಳ ತೆಗೆದು ಈ ಥರ ರೈಸ್ನ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ರೈಸ್ ಕಂಪ್ಲೀಟಾಗಿ ಬೇಯೋದಕ್ಕೆ ಒಂದು 10 ನಿಮಿಷನಾದರೂ ಹಾಗೇ ಆಗುತ್ತೆ. ಚೆನ್ನಾಗಿ ಕಲಸಿ ಅವಾಗವಾಗ. ಮತ್ತು ಮುಚ್ಚಳ ಮುಚ್ಚಿಬಿಡೋಣ. ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡೋಣ, ಅಷ್ಟರಲ್ಲಿ ರೆಡಿ ಆಗುತ್ತೆ. ರೈಸ್ ರೆಡಿ ಆಗೋಷ್ಟರಲ್ಲಿ ನಾವು ಬೇರೆ ಐಟಮ್ಸ್ನ ರೆಡಿ ಮಾಡ್ಕೊಳ್ಳೋಣ. ಸ್ಪ್ರಿಂಗ್ ಆನಿಯನ್ ತೊಗೊಳ್ಳೋಣ. ಸ್ಪ್ರಿಂಗ್ ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಯೂಶ್ವಲಿ ನಮ್ಮ ಅಡುಗೆಗಳಲ್ಲಿ, ಅಂದರೆ ಕರ್ನಾಟಕದ ಅಡುಗೆಗಳಲ್ಲಿ ಇವೆಲ್ಲ ತುಂಬ ಕಡಿಮೆ ಯೂಸ್ ಮಾಡ್ತೀವಿ. ಬಟ್ ನಾವು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಒಳ್ಳೆಯದು. ತರಕಾರಿಗಳಲ್ಲಿ ಎಷ್ಟೇ ಗ್ರೀನ್ ತರಕಾರಿ ಹಾಕಿದ್ರೂ ಅಷ್ಟೇ ನಮ್ಮ ರೆಸಿಪಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರುತ್ತೆ, ಮತ್ತು ಹಂಗೆ ಟೇಸ್ಟೇ ಕೂಡ ಹಂಗೆ ಇರುತ್ತೆ. ಸೊ ಕೊತ್ತಂಬರಿನೂ ಕಟ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಈ ಬರೀ ಎಲೆನೇ ಹಾಕೋದಲ್ಲ, ಪೂರ್ತಿ ಹಾಕೋಣ, ತುಂಬ ಟೇಸ್ಟಿಯಾಗಿರುತ್ತೆ. ಕೆಲವರು ಬರೀ ಎಲೆಗಳನ್ನ ಬಿಡಿಸೇ ಹಾಕ್ತಾರೆ. ಎಲೆ ಜೊತೆಗೆ ಈ ಕಾಂಡನೂ ಹಾಕಿದ್ರೆ ಅಷ್ಟೇ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಅಂತೂ ಯಥೇಚ್ಛವಾಗಿ ಹಾಕ್ಬೋದು. ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಟೇಸ್ಟು ಜಾಸ್ತಿ ಆಗುತ್ತೆ ಯಾವುದೇ ಐಟಮಲ್ಲಿ ಕೂಡ. ಸೊ ಸ್ಪ್ರಿಂಗ್ ಆನಿಯನ್, ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ನೋಡೋಣ ಅಕ್ಕಿ ಎಷ್ಟು ಬೆಂದಿದೆ ಅಂತ. ಸೊ ನೋಡಿ ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 2 ನಿಮಿಷ ಬಿಟ್ಬಿಡೋಣ. ಹಾಗೇ ಮೀಡಿಯಮ್ ಫ್ಲೇಮ್ನಲ್ಲಿ ಕುಕ್ ಮಾಡಿ, ಹೈ ಫ್ಲೇಮಲ್ಲಿ ಇಡಬೇಡಿ. ಯಾವಾಗಲೂ ರೈಸ್ನ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಕುಕ್ ಮಾಡಿ. ರೈಸು ಆಲ್ಮೋಸ್ಟ್ ಬೆಂದಿದೆ. ಈಗ ಬೇರೆ ಐಟಮ್ಸ್ ಹಾಕೋಣ. ಸೊ ಸ್ಪ್ರಿಂಗ್ ಆನಿಯನ್ ಹಾಕೋಣ.
ಸ್ಪ್ರಿಂಗ್ ಆನಿಯನ್ ಹಾಕಿ ನಿಂಬೆಹಣ್ಣಿನ ರಸ ಹಾಕೋಣ. ಸ್ವಲ್ಪ ಕಡಿಮೆ ಹಾಕೋಣ, ಜಾಸ್ತಿ ಬೇಡ. ಆಮೇಲೆ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡೋಣ. ನಿಧಾನವಾಗಿ ಮಿಕ್ಸ್ ಮಾಡಬೇಕು, ಆಲ್ರೆಡಿ ಅನ್ನ ಬೆಂದಿದೆ ಅಲ್ವಾ. ಸೊ ಹಾಗಾಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಆಹಾ, ಸ್ಮೆಲ್ ಅಂತೂ ಹೆಂಗೆ ಬರ್ತಾ ಇದೆ ಅಂದರೆ ನಾನು ಹೇಳೋಕ್ಕಾಗಲ್ಲ, ಆ ಥರ ಬರ್ತಾ ಇದೆ. ಕೊನೆಯದಾಗಿ ಕೊತ್ತಂಬರಿ ಉದುರಿಸೋಣ. ಸೊ ಈಗ ನಮ್ಮ ಡಿಶ್ ರೆಡಿ, ಮಶ್ರೂಮ್ ಪೆಪ್ಪರ್ ರೈಸು ರೆಡಿಯಾಗಿದೆ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೋಣ. ಮಶ್ರೂಮ್ ಗಾರ್ಲಿಕ್ ಫ್ರೈಡ್ ರೈಸ್ ಅಂತ ಹೇಳ್ಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಗಾರ್ನಿಷಿಂಗ್ಗೆ ಕೊತ್ತಂಬರಿ ಹಾಕೋಣ. ಸೊ ಈಗ ನಮ್ಮ ಇವತ್ತಿನ ರೆಸಿಪಿ ಮಶ್ರೂಮ್ ಗಾರ್ಲಿಕ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಮಶ್ರೂಮ್ ಗಾರ್ಲಿಕ್ ಫ್ರೈಡ್ ರೈಸ್ ಅಂತೂ ರೆಡಿ ಮಾಡಿದ್ದಾಯಿತು. ಈಗ ಟೇಸ್ಟ್ ಮಾಡೋ ಟೈಮ್ ಅಲ್ವಾ. ಸೊ ಯಾರನ್ನ ಕರೆಯೋದು? ಆ್ಯಸ್ ಯೂಶ್ವಲ್ ಮಿಸ್ಟರ್ ಪರಮೇಶ್. ಬನ್ನಿ ಪರಮೇಶ್ ಅವರೇ. ಹಾಯ್ ಹಾಯ್, ಹೇಗಿದ್ದೀರಾ? ಸೂಪರ್. ಹಾಂ, ಸೊ ಇವತ್ತು ನಾನು ಹೊಸ ರೆಸಿಪಿ ಮಾಡಿದ್ದೀನಿ, ಮಶ್ರೂಮ್ ಗಾರ್ಲಿಕ್ ಫ್ರೈಡ್ ರೈಸ್ ಅಂತ. ಸೊ ನೀವು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಬೇಕು. ತುಂಬ ಘಮ ಘಮ ಅಂತ ಇತ್ತು. ಆ್ಯಂಡ್ ನೋಡೋಣ, ಈಗ ಟೇಸ್ಟ್ ಮಾಡೋ ಸಮಯ. ವಾವ್, ಸೂಪರ್. ನಾವು ಹೊರಗಡೆ ಈ ಫ್ರೈಡ್ ರೈಸ್ ಅದು ಇದು ಅಂತ ಹೇಳಿ ಹೊರಗಡೆ ತಿಂತಾ ಇರ್ತೀವಿ ಈವ್ನಿಂಗ್ ಟೈಮಲ್ಲಿ. ಸಿಕ್ಕಾಪಟ್ಟೆ ಆಯಿಲು, ಯಾವ ಆಯಿಲು ಅಂತಲೂ ಗೊತ್ತಿರೋದಿಲ್ಲ. ಬಟ್ ಇಲ್ಲಿ ಅದನ್ನೆಲ್ಲ ಮೀರಿಸಿರುವಂಥ ಇದು ರೆಸಿಪಿ. ಓಕೆ, ಗಾರ್ಲಿಕ್ ಮಶ್ರೂಮ್ ರೈಸ್. ಇದು ಗಾರ್ಲಿಕ್ ಮಶ್ರೂಮ್ ರೈಸ್ ಫ್ರೈಡ್ ರೈಸ್ ಅಂತ ಕರೀಬೋದು. ತುಂಬ ಚೆನ್ನಾಗಿದೆ, ವಂಡರ್ಫುಲ್ ಮಾತ್ರ. ಸೊ ನನಗಂತೂ ಗಾರ್ಲಿಕ್ ಮಶ್ರೂಮ್ ರೈಸು ತುಂಬಾ ಇಷ್ಟ ಆಯಿತು. ನೀವು ಕೂಡ ಮನೆಯಲ್ಲಿ ಇದನ್ನು ಮಾಡಿಕೊಂಡು ನೀವು ತಿನ್ನಬೇಕು, ಹೇಗಿತ್ತು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾವು ಕೂಡ ನೀವು ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸು ಈ ರೆಸಿಪಿನಲ್ಲಿ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನಾವು ತುದಿಗಾಲಲ್ಲಿದ್ದೀವಿ. ಎಸ್, ಆದಷ್ಟು ಬೇಗನೆ ನೀವು ಮಾಡಿ ನಮ್ಗೆ ಹೇಳಿ. ಓಕೆ, ಪರಮೇಶ್ ಅವರಂತೂ ಟೇಸ್ಟ್ ಮಾಡಿದ್ದಾಯಿತು. ಈಗ ನನ್ನ ಸರದಿ. ತುಂಬ ಚೆನ್ನಾಗಿದೆ. ಸ್ಪೈಸಿ ಅಂತೂ ಅಷ್ಟು ಸ್ಪೈಸಿ ಆಗಿಲ್ಲ, ಮತ್ತು ಕ್ಯಾಪ್ಸಿಕಮ್ ಕ್ರಂಚು ಸಿಗುತ್ತೆ, ಮತ್ತು ಮಶ್ರೂಮ್ ಕೂಡ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಚೆನ್ನಾಗಿದೆ, ಮತ್ತು ಖಾರ ಮೀಡಿಯಮ್ ಆಗಿ ನಾನು ಹಾಕಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೋಬೋದು, ಬಟ್ ನನ್ನ ಪ್ರಕಾರ ಇಷ್ಟೇ ಸಾಕು ಖಾರ. ಸೊ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ನಿಮಗೆ ಸಜೆಸ್ಟ್ ಮಾಡೋ ರೆಸಿಪಿ ಮಶ್ರೂಮ್ ಗಾರ್ಲಿಕ್ ಫ್ರೈಡ್ ರೈಸು. ಸೊ ಎಲ್ಲರೂ ಮಾಡಿ ತಿನ್ಕೊಳ್ಳಿ, ಹಾಗೆ ನಮಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಇನ್ಸ್ಪೈರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಗಾರ್ಲಿಕ್ ಮಶ್ರೂಮ್ ಫ್ರೈಡ್ ರೈಸು ಹೇಗಿತ್ತು ಅಂತ ನೀವು ತಿಂದ್ಬಿಟ್ಟು ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರಗಳನ್ನು ಹಾಕಿ, ನಾವು ಕಾಯ್ತಾ ಇರ್ತೀವಿ. ಆದರೆ ತಪ್ಪದೆ ನೀವು ಲೈಕ್ ಮಾಡಿ, ಮತ್ತು ಹೊಸಬರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮ್ಮ ಪರಮ್ ಕುಕಿಂಗ್ ಪ್ಯಾರಡೈಸ್ ನಿಮಗೋಸ್ಕರ ಹೊಸ ಹೊಸ ರೆಸಿಪಿನ ತರುತ್ತೆ. ತಪ್ಪದೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೇನೆ.